ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಸ್ಪೆಷಲ್ ಕಂಟೆಂಟ್. ನಾನು ಪಲ್ಲವಿ ಇಂದ್ರಾಜ್. ಬಿಗ್ ಬಾಸ್ ಈಗಾಗಲೇ ಬಿಗ್ ಬಾಸ್ ನಮ್ಮೆಲ್ಲರಿಗೂ ಕೂಡ ಬಿಗ್ಗೆಸ್ಟ್ ಅಪ್ಡೇಟ್ ಒಂದನ್ನು ಕೊಟ್ಟಿದೆ. ಅದು ಕೂಡ ಈ ಬಾರಿ ಸೀಸನ್ 13 ಪಬ್ಲಿಕ್ಸ್ ಕೂಡ ಬರಬಹುದು ಅನ್ನೋದನ್ನ ಈಗಾಗಲೇ ಒಂದಷ್ಟು ಪ್ರೋಸೆಸ್ ಕೂಡ ಕಂಪ್ಲೀಟ್ ಆಗಿದೆ. ಈ ಒಂದು ಪ್ರೋಸೆಸ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಭಾಗವಹಿಸಿದ್ರು ಅದರಲ್ಲಿ ಕೆಲವೊಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಮೇಲನ್ನು ಕೂಡ ಕಳಿಸಿದಾರಂತೆ. ಸೊ ಇದು ಸದ್ಯಕ್ಕಿರುವಂತಹ ಬಿಗ್ ಬಾಸ್ ಅಪ್ಡೇಟು. ಇದರ ಜೊತೆಗೆ ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ 13 ಆದಷ್ಟು ಬೇಗ ಅನೌನ್ಸ್ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಒಂದಷ್ಟು ಜನ ಹುಚ್ಚಾಟನ ಮಾಡ್ತಾ ಇದ್ದಾರೆ, ಒಂದಷ್ಟು ಕಾಂಟ್ರವರ್ಸಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆಲ್ಲ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಇನ್ಸೈಡ್ ಸ್ಟೋರಿ ಪ್ರಕಾರ, ಒಂದು ಮೂಲದ ಪ್ರಕಾರ ಬಿಗ್ ಬಾಸ್ಗೆ ಈ ಬಾರಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಬರೋದಿಲ್ವಂತೆ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಸೊ ಇದು ಗಾಸಿಪ್ಪ ಅಥವಾ ನಿಜವಾಗಿಯೂ ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ನ ಕರ್ಕೊಂತಾ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ. ಈಗಾಗಲೇ ನೀವು 12 ಸೀಸನ್ವರೆಗೂ ನೋಡ್ಕೊಂಡು ಬಂದಂಗೆ ಕೆಲವೊಂದು ಸೀಸನಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಕೆಲವೊಂದಷ್ಟು ಜನ ಇದ್ರು. ಫಾರ್ ಎಕ್ಸಾಂಪಲ್ ಅಂತ ತಗೊಂಡಾಗ OTT ಅಂತ ಬಂದಾಗ ಸೋನು ಶ್ರೀನಿವಾಸ್ ಗೌಡ ಅವರಿದ್ರು. ಆನಂತರದಲ್ಲಿ ಪ್ರತಿ ಸೀಸನಲ್ಲೂ ಕೂಡ ಒಂದಷ್ಟು ಜನರು ಕೂಡ ಇರ್ತಾ ಇದ್ರು. ಆನಂತರ ಸೋಷಿಯಲ್ ಮೀಡಿಯಾ ಅಲ್ಲಿ ಫೇಮಸ್ ಆಗಿ ಆನಂತರ ಸೀರಿಯಲ್ಗೆ ಹೋಗಿ ಅಲ್ಲಿಂದ ಬಿಗ್ ಬಾಸ್ಗೆ ಬಂದವರು ಕೂಡ ಇದ್ದಾರೆ. ಆದರೆ ಈ ಬಾರಿ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆಯಾಗಿತ್ತು. ಬಟ್ ಒಂದು ಮೂಲದ ಪ್ರಕಾರ ಈ ಬಾರಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಬಿಗ್ ಬಾಸ್ಗೆ ಬರೋದೇ ಇಲ್ಲವಂತೆ, ಅವ್ರನ್ನ ಈ ಬಾರಿ ಬ್ಯಾನ್ ಮಾಡಿದಾರಂತೆ. ಈ ರೀತಿಯಾದ ಕೂಡ ಒಂದಷ್ಟು ವಿಚಾರಗಳು ಕೂಡ ಓಡಾಡ್ತಾ ಇದೆ. ಇದು ಸದ್ಯಕ್ಕಿರುವಂತಹ ಗಾಸಿಪ್ಪಾ ಅಥವಾ ನಿಜವಾಗಿಯೂ ಕೂಡ ಕರ್ಕೊಳ್ತಾ ಇಲ್ವಾ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆಯಾಗಿದೆ. ಇದರ ನಡುವೆ ಬಿಗ್ ಬಾಸ್ಗೆ ಯಾರು ಹೋಗ್ತಾರೆ, ಏನು ಶಾರ್ಟ್ ಲಿಸ್ಟ್ ಅಂತ ಹೇಳಿ ಸಂಭಾವ್ಯ ಪಟ್ಟಿ ಅಂತ ಹೇಳಿ ಬಂದಿತ್ತು, ಇವ್ರು ಹೋಗ್ತಾರೆ ಅವ್ರು ಹೋಗ್ತಾರೆ ಅಂತ. ಅವ್ರು ಯಾರೂ ಹೋಗದೆ ಬೇರೆ ರೀತಿ ಅಂದ್ರೆ ನಿಗೂಢವಾಗಿ ಏನೋ ಒಂದಷ್ಟು ಪ್ಲಾನ್ಗಳನ್ನು ಕೂಡ ಬಿಗ್ ಬಾಸ್ ಅವರು ಮಾಡ್ಕೊಳ್ತಾ ಇದ್ದಾರಂತೆ. ಇದರ ಜೊತೆಗೆ ಪಬ್ಲಿಕ್ಸ್ಗೂ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ ಈ ಸೀಸನ್ ಅಲ್ಲಿ. ಎಷ್ಟು ಜನ ಹೋಗ್ಬೋದು? ಅಬ್ಬಬ್ಬ ಅಂದ್ರೆ 2ರಿಂದ 5 ಜನದ ಒಳಗಡೆ ಪಬ್ಲಿಕ್ಸ್ ಹೋಗ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ನೋಡಿ, ಬಿಗ್ ಬಾಸ್ ಅಂತಂದ್ರೆ ಅದೊಂದು ಬಹುದೊಡ್ಡ ರಿಯಾಲಿಟಿ ಶೋ. ಅಲ್ಲಿ ಒಂದಷ್ಟು ಜನ ಯಾರು ಬಂದಿರ್ತಾರೆ ಫೇಮಸ್ ಇರೋರೇ ಬರಬೇಕು. ಅದರ ಜೊತೆಗೆ ಈಗೇನು ಪಬ್ಲಿಕ್ಸ್ ಅಂತ ಹೋಗ್ತಾರೆ ಅದ್ರಲ್ಲಿ ಕೆಲವರನ್ನಷ್ಟೇ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದ್ರೆ ನೀವು ಲಾಸ್ಟ್ ಸೀಸನ್ ನೋಡ್ಬೋದು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಿ ರಕ್ಷಿತಾ ಶೆಟ್ಟಿ ಹೋಗಿದ್ರು. ರಕ್ಷಿತಾ ಶೆಟ್ಟಿ ಹೇಗೆ ಹೋಗಿದ್ರು, ಅವ್ರು ಯಾವ ರೀತಿ ಕಾಂಟ್ರವರ್ಸಿಯನ್ನು ಕೂಡ ಮಾಡ್ಕೊಳ್ತಾ ಇರಲಿಲ್ಲ, ಬಟ್ ಟ್ರೋಲ್ ಅಂತೂ ಆಗ್ತಾ ಇದ್ರು. ಅಂದ್ರೆ ರಕ್ಷಿತಾ ಬಂದ ನಂತರದಲ್ಲಿ ಒಂದಷ್ಟು ಟ್ರೋಲ್ಸ್ ಇನ್ನೂ ಹೆಚ್ಚಾಗೇ ಆಯಿತು. ಜೊತೆಗೆ ಬಿಗ್ ಬಾಸ್ಗೆ ರಕ್ಷಿತಾ ಯಾವಾಗ ಹೋದ್ರು ಆ ಬಿಗ್ ಬಾಸ್ಗೆ ಒಂದು ಹೈಪ್ ಕೂಡ ಕ್ರಿಯೇಟ್ ಆಯಿತು. ಯಾಕಂದ್ರೆ ಒಂದಷ್ಟು ಕರಾವಳಿ ಭಾಗದವರು ಹೆಚ್ಚಾಗಿ ಬಿಗ್ ಬಾಸ್ನ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಜೊತೆಗೆ ಅವರ ಇನೋಸೆನ್ಸು ಬಿಗ್ ಬಾಸ್ ಮನೆಯಲ್ಲಿ ವರ್ಕ್ ಆಯಿತು. ಇದರ ಜೊತೆಗೆ ಆಬ್ವಿಯಸ್ಲಿ ಅಶ್ವಿನಿ ಅವರು ಹಾಗೆ ಜಾನ್ವಿ ಅವರು ಇದ್ದಿದ್ದರಿಂದ ಅವರು ಟ್ರಿಗರ್ ಮಾಡ್ತಾ ಇದ್ರು ರಕ್ಷಿತಾಗೆ. ಸೊ ಅದರಿಂದ ರಕ್ಷಿತಾ ಅವರಿಗೂ ಕೂಡ ಕೊನೆಯವರೆಗೂ ಇರಲಿಕ್ಕೆ ಅವಕಾಶ ಸಿಕ್ತು. ಹೀಗಿರಬೇಕಾದ್ರೆ ಈ ಸೀಸನಲ್ಲಿ ಯಾರು ಬರ್ತಾರೆ ಅನ್ನುವಂತಹ ಒಂದು ಚರ್ಚೆ ಇತ್ತು. ನೋಡಿ, ಬಿಗ್ ಬಾಸ್ ಅವರು ಸೆಲೆಕ್ಟ್ ಮಾಡ್ಕೊಳ್ಳೋರು ಎಂಥವ್ರು ಇರ್ತಾರೆ ಅನ್ನೋದಕ್ಕೆ ನಮಗೆ ಲಾಸ್ಟ್ ಸೀಸನ್ನೇ ಉದಾಹರಣೆ ಅಂತ ಹೇಳ್ಬೋದು. ಯಾಕಂದರೆ ರಕ್ಷಿತಾ ಶೆಟ್ಟಿ ಎಲ್ಲೋ ಒಂದು ಕಡೆ ಇದ್ದವರು. ಜೊತೆಗೆ ಅವರು ಒಂದಷ್ಟು ತುಳು ಟಾಕ್ಸ್ ಆಗಿರಬಹುದು, ಕನ್ನಡ ಟಾಕ್ಸ್ ಆಗಿರಬಹುದು, ಯೂಟ್ಯೂಬ್ ಚಾನಲ್ನ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಪೇಜನ್ನು ಮಾಡಿಕೊಂಡು ಅದರ ಮೂಲಕ ಜನರಿಗೆ ಕನೆಕ್ಟ್ ಆಗಿದ್ರು. ಕಿಚನಲ್ಲಿ ಅಡುಗೆನೂ ಮಾಡ್ತಾಯಿದ್ರು, ಪ್ರತಿಯೊಂದು ಕೆಲಸನೂ ಕೂಡ ಮಾಡ್ತಾಯಿದ್ರು. ತಾನು ಏನು ಮಾಡ್ತೀನಿ ಅನ್ನೋದನ್ನ ಪ್ರತಿದಿನ ಅಪ್ಡೇಟ್ ಕೊಡ್ತಾಯಿದ್ರು. ಬಟ್ ಕೆಟ್ಟ ರೀತಿಯಲ್ಲಿ ಯಾವತ್ತೂ ರಕ್ಷಿತಾ ಟ್ರೋಲ್ ಆಗಿರಲಿಲ್ಲ. ನೀವು ಗಮನಿಸ್ತಾ ಇರಬಹುದು, ಒಂದು ತಿಂಗಳು 1.5 ತಿಂಗಳಿಂದ ಬಿಗ್ ಬಾಸ್ ಹೋಗಲೇಬೇಕು ಅಂತ ಹೇಳಿ ಒಂದಷ್ಟು ಜನ ಕಾಂಟ್ರವರ್ಸಿಗಳನ್ನ ತಂತಾನೆ ಮೈ ಮೇಲೆ ಎಳ್ಕೊಳ್ತಾ ಇರುವಂಥವ್ರು. ಸೊ ಹೀಗಿರ್ಬೇಕಾದ್ರೆ ಇಂಥವ್ರನ್ನ ಬಿಗ್ ಬಾಸು ಸೆಲೆಕ್ಟ್ ಮಾಡ್ತಾರಾ? ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡೋದಿಲ್ಲ. ಸೊ ಇವಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ನ ಬಿಗ್ ಬಾಸ್ ಮನೆಗೆ ಕರ್ಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಸುದ್ದಿ. ನಿಜವಾಗಿಯೂ ಹಾಗಾದರೆ ಕರ್ಸ್ಕೊಳ್ತಾ ಇಲ್ವಾ, ಏನಾಗುತ್ತೆ ಅನ್ನೋದು ಬಹಳ ಬೇಗ ಸೂನ್ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈಗಾಗಲೇ ಏನು ಪಾರ್ಟಿಸಿಪೇಟ್ ಮಾಡಿದ್ರು ಬಿಗ್ ಬಾಸ್ ಹೋಗ್ಲಿಕ್ಕೆ ಒಂದಷ್ಟು ಜನ, ಅವರಿಗೆ ಎಲ್ಲರಿಗೂ ಕೂಡ ಮೇಲನ್ನು ಕಳಿಸಿದ್ದಾರಂತೆ. ಎಲ್ಲರೂ ಅಂದರೆ ಒಂದಷ್ಟು ಅವ್ರು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಬಿಗ್ ಬಾಸ್ಗೆ ಹೋಗಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಆದರೆ ಎಲ್ಲರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಕೆಲವೊಬ್ಬರಷ್ಟೇ ಹೋಗ್ಲಿಕ್ಕಾಗುತ್ತೆ. ಸೊ ಅಂಥವರಲ್ಲಿ ಕೆಲವೊಬ್ಬರನ್ನ ಆರಿಸ್ಕೊಂಡು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರಂತೆ. ಅವರಿಗೆ ಮೇಲ್ ಹೋಗಿದೆಯಂತೆ. ಸೊ ಆ ಮೇಲಲ್ಲಿ ಏನಿರುತ್ತೆ, ಅಷ್ಟು ಜನ ಏನು ಸೆಲೆಕ್ಟ್ ಆಗಿರ್ತಾರಲ್ಲ ಆ ಅಷ್ಟು ಜನದಲ್ಲಿ ಮತ್ತೆ ಅವರು ಕೆಲವೊಬ್ಬರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊತಾರೆ. ಯಾಕಂದರೆ ಇವಾಗ ಸಾವಿರಾರು ಗಟ್ಟಲೆ ವಿಡಿಯೋ ಬಂದಿರುತ್ತೆ, ಅಷ್ಟು ಜನನೂ ಹಾಕೊಳಕ್ಕಾಗಲ್ಲ. ಆ 1000 ವಿಡಿಯೋನ ಅವರು 100ಗೆ ಕನ್ವರ್ಟ್ ಮಾಡ್ತಾರೆ. 100ರಿಂದ ಮತ್ತೆ 50ಗೆ ಮಾಡ್ತಾರೆ. 50ಯಿಂದ ಮತ್ತೆ ಅಲ್ಲಿಗೆ 10, 5ಕ್ಕೆ ಮಾಡ್ತಾರೆ. 10 ಜನನೂ ಕೂಡ ಒಂದು ಪಬ್ಲಿಕ್ಸ್ನ 10 ಜನನೂ ಕೂಡ ಒಂದು ಬಿಗ್ ಬಾಸ್ ಶೋನಲ್ಲಿ ಹಾಕಕ್ಕಾಗಲ್ಲ. ಆ 10ರಿಂದ ಮತ್ತೆ 5 ಅಥವಾ 2, 1, 4, 3 ಲೈಕ್ ಈ ಥರ ಆಗುತ್ತೆ.
ಈ ರೀತಿ ಆದಾಗಲೂ ಕೂಡ ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅನ್ನೋದು ನಿಗೂಢವಾಗಿರ್ತಾರೆ, ಅದು ಯಾರಿಗೂ ಕೂಡ ತಿಳಿಯೋದಿಲ್ಲ. ಹೀಗಿರ್ಬೇಕಾದ್ರೆ ಈ ಪ್ರೋಸೆಸ್ ಬಹಳ ಲಾಂಗ್ ಆಗಿರುತ್ತೆ. ಬಟ್ ಇನ್ನೊಂದು ಮೂಲದ ಪ್ರಕಾರ ಈಗಾಗಲೇ ಕಿಚ್ಚ ಸುದೀಪ್ ಅವರು ಕೂಡ ಒಳಗೊಂಡಂತೆ ಈ ಒಂದು ಬಿಗ್ ಬಾಸ್ ಪ್ರೋಸೆಸ್ಗೆ ಪ್ರೋಮೋ ಆಗಿರಬಹುದು, ಒಂದು ಯೂನಿಕ್ ಆಗಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರಂತೆ. ಅದರ ಜೊತೆಗೆ ಪ್ರತಿ ವರ್ಷ ಒಂದೊಂದು ಬೇರೆ ಬೇರೆ ಥೀಮಲ್ಲಿ ಕೂಡ ಬರ್ತಾ ಇದ್ರು. ಆದರೆ ಈ ವರ್ಷ ಬಿಗ್ ಬಾಸ್ ಮನೆಯಲ್ಲಿ ಅಗ್ನಿ ಪರೀಕ್ಷೆ ಅನ್ನುವಂತಹ ಒಂದು ಥೀಮ್ ಇಟ್ಕೊಂಡು ಬರ್ತಾ ಇದ್ದಾರಂತೆ. ಈಗಾಗಲೇ ಆ ಒಂದು ಪ್ರೋಮೋಗೆ ಸಂಬಂಧಪಟ್ಟಂತೆ ಶೂಟ್ ಕೂಡ ನಡೀತಾ ಇದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಸುದ್ದಿ ಆಗಿದೆ. ಈ ಒಂದಷ್ಟು ವಿಚಾರ ಏನಿದೆ ಬಿಗ್ ಬಾಸ್ದು, ಇದು ಪಬ್ಲಿಕ್ಸ್ಗೂ ಕೂಡ ಏನು ಗೊತ್ತಾಗೋ ರೀತಿನೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಬಟ್ ಅಷ್ಟಾಗಿ ಗೊತ್ತಾಗ್ತಾ ಇದೆಯೋ ಏನು ಅನ್ನೋದು. ಬಟ್ ಈಗಾಗಲೇ ಏನು ಪಬ್ಲಿಕ್ಸ್ಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತಿದ್ದಾರೆ. ಪಬ್ಲಿಕ್ಸ್ ಜೊತೆಯಲ್ಲಿ ಯಾವೆಲ್ಲ ಸೆಲೆಬ್ರಿಟೀಸ್ ಬರ್ತಾರೆ, ಅಥವಾ ಈಗೇನು ಬಿಗ್ ಬಾಸ್ 100 ಡೇಸ್ ಅಂತ ಇತ್ತು, 100 ಡೇಸ್ಗಿಂತ ಹೆಚ್ಚಿನ ದಿನ ಮಾಡಲಿಕ್ಕೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಏನಾದರೂ ಪಬ್ಲಿಕ್ಸ್ಗೆ ಹೆಚ್ಚಾಗಿ ಅವಕಾಶ ಸಿಗ್ತಾ ಇದೆಯಾ, ಅಥವಾ ಈ ಏನು 16-17 ಜನ ಬರ್ತಾ ಇದ್ರು ಅದಕ್ಕಿಂತ ಹೆಚ್ಚಾಗಿ 20-25 ಜನ ಏನಾದರೂ ಒಂದೇ ಮನೆಯಲ್ಲಿ ಅವರು ಹಾಕ್ತಾ ಇದ್ದಾರೆ? ಯಾಕೆಂದರೆ ಬಿಗ್ ಬಾಸ್ ಮನೆ ಕೂಡ ಈ ಬಾರಿ ಬಹಳ ದೊಡ್ಡದಾಗಿರಬೇಕು, ದೊಡ್ಡದಾಗಿ ನಾವು ಮಾಡಬೇಕು ಅಂತ ಕೂಡ ಪ್ಲ್ಯಾನ್ ಕೂಡ ನಡೀತಾ ಇದೆಯಂತೆ. ಸೊ ಹೀಗಾಗಿ ಏನಾದರೂ ಬೇರೆ ರೀತಿಯ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದ್ದಾರಾ, ಹೆಚ್ಚಿನದಾಗಿ ಸೆಲೆಬ್ರಿಟೀಸ್ನ ತರ್ತಾರಾ ಅಥವಾ ಪಬ್ಲಿಕ್ಸ್ನ ತರ್ತಾರೆ? ಸೊ ಸಾಕಷ್ಟು ಪ್ರಶ್ನೆಗಳು ನಮ್ಮ ತಲೆನಲ್ಲೂ ಓಡುತ್ತೆ. ಜೊತೆಗೆ ಸೆಲೆಬ್ರಿಟೀಸ್ ಅಂತಂದರೆ ಯಾವೆಲ್ಲ ಸೆಲೆಬ್ರಿಟೀಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಒಂದಷ್ಟು ಜನರ ಹೆಸರು ಕೂಡ ಓಡಾಡ್ತಾ ಇದೆ. ಬಟ್ ನಾವುಗಳು ಅವರನ್ನೇ ಕೇಳಿದಾಗ ನಾವು ಹೋಗ್ತಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಹೇಳೋದು ಅದೇ ವಿಚಾರ, ನಾನು ಹೋಗ್ತಿಲ್ಲ ಅಂತ. ಸೊ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಅದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಸೀಸನ್ 13ಗೆ ಹೈಪ್ ಅಂತೂ ಬೇಕೇ ಬೇಕು. ಇಲ್ಲ ಅಂತಂದರೆ ಯಾರು ಕೂಡ ಬಿಗ್ ಬಾಸ್ ಸೀಸನ್ ನೋಡಲಿಕ್ಕೆ ರೆಡಿ ಇರಲ್ಲ. ಯಾಕೆಂದರೆ ಲಾಸ್ಟ್ ಸೀಸನ್ ಅಂತ ಅಂದಾಗ ಗಿಲ್ಲಿ ಅವ್ರಿಗೋಸ್ಕರ ಸಾಕಷ್ಟು ಜನ ಬಿಗ್ ಬಾಸ್ ನೋಡ್ತಾ ಇದ್ರು. ಸೊ ಈ ಸೀಸನ್ಗೆ ಗಿಲ್ಲಿ ಅವರ ರೀತಿ ಯಾರನ್ನಾದರೂ ಕರ್ಕೊಂಡ್ಬರ್ತಾರಾ? ಗಿಲ್ಲಿ ಒಬ್ಬರೇ ಅಲ್ವಾ ಇರೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಬೇರೆ ಏನಾದ್ರು ಆಲ್ಟರ್ನೇಟಿವ್ ಆಗಿ ಏನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ. ಅಥವಾ ಗಿಲ್ಲಿ ಹಾಗೆ ರಕ್ಷಿತಾ ಅವ್ರನ್ನ ಮತ್ತೆ ಎಂಟ್ರಿಗೆ ತಗೊಳ್ತಾರಾ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ. ಸೊ ಎಲ್ಲ ವಿಚಾರಗಳು ಕೂಡ ನಮಗೆ ಗೊತ್ತಾಗಬೇಕು ಅಂತಂದರೆ ನಾವು ಈ ತಿಂಗಳು ಕೊನೆವರೆಗೂ ಕೂಡ ವೆಯ್ಟ್ ಮಾಡಬೇಕು. ಯಾಕೆಂದರೆ ಬಿಗ್ ಬಾಸ್ ಅವರ ಕಡೆಯಿಂದ ಜುಲೈ ಎಂಡಿಂಗಿಗೆ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದಾರಂತೆ. ಅದರ ಜೊತೆಗೆ ಆಗಸ್ಟ್ ಎಂಡಿಂಗ್ ಅಥವಾ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ಅಷ್ಟೊತ್ತಿಗೆ ಬಿಗ್ ಬಾಸ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಇದೆಲ್ಲವೂ ಕೂಡ ಇನ್ಸೈಡ್ ಸ್ಟೋರೀಸ್ ಆಗಿರುತ್ತೆ. ಸೊ ಅಫಿಷಿಯಲಿ ಅವ್ರು ಯಾವಾಗ ಅನೌನ್ಸ್ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು. ಜೊತೆಗೆ ಎಷ್ಟು ಜನ ಪಬ್ಲಿಕ್ಸ್ಗೆ ಅವಕಾಶ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.